ಲವ್ ಆಫ್ ಮೈ ಲೈಫ್. ಶೀ ಈಸ್ ಮೈ ಎವ್ರಿಥಿಂಗ್. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರ್ಗೋಸ್ಕರ ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಕಡಿಮೆನೆ. ಪಾಸ್ಟ್ 3 years ಇಂದ ಪ್ರತಿದಿನ ಮೋಕ್ಷ ಕಣ್ಣಲ್ಲಿ ಸಂತೋಷ ನೋಡೋದಕ್ಕೆ ನಾನು ಮಾಡ್ತಾ ಇರೋ ಕೆಲ್ಸನೇ ಇಲ್ಲ. ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಟು ಹರ್. $99 ಗೋಲ್ಸ್ ಅವರಿಗೆ ಮೇಲ್ ಮಾಡಿದ್ಯಾ? ಸರ್ ಆಗೋಯ್ತು ಸರ್. ಆರ್ಕೆಡ್ ಗೇಮ್ಸ್ ಅವ್ರ ಜೊತೆ ಕೊಲಾಬರೇಷನ್ ಬಗ್ಗೆ ಏನಾಯ್ತು? ಅಪ್ರೋಚ್ ಆಗಿದ್ದೀನಿ ಸರ್. ಅವ್ರ ರಿಪ್ಲೈಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅಷ್ಟೇ. ಶಟ್ ಅಪ್ ಇಡಿಯಟ್. 3 months ಇಂದ 1 ಟಾರ್ಗೆಟ್ ಕೂಡ ರೀಚ್ ಆಗಿಲ್ಲ. ಲುಕ್ ಎಟ್ ಯುವರ್ ಫ್ರೆಂಡ್ ರಾಹುಲ್ ಮ್ಯಾನ್. ಅಟ್ ಲೀಸ್ಟ್ ನಿಮ್ ಕೊಲೀಗ್ಸ್ ನೋಡಾದ್ರೂ ಕಲ್ತ್ಕೋ. ಈ ಆಟಿಟ್ಯೂಡ್ ಇಂದ ಏನ್ ಸಾಧಿಸ್ಬೇಕು ಅಂತಿದ್ಯಾ? ಹೊರಗಡೆ ಇರೋ ದೃಷ್ಟಿಗೊಂಬೆ ಯೂಸ್ ಆಗತ್ತೆ ಹೊರತು ನಿನ್ನಿಂದ ಏನು ಯೂಸ್ ಆಗಲ್ಲ. ಇವನೇ ನಮ್ ಬಾಸ್ ಸೂರ್ಯ. ನಂತರ ಸೈಲೆಂಟ್ ಆಗಿರೋರ್ ಜೊತೆ ಯಾವಾಗ್ಲೂ ಆಟ ಆಡ್ತಾನೆ. ಈಸ್ ಎ ಫ್ರಿಕಿಂಗ್ ಸ್ಯಾಡಿಸ್ಟ್. ನಿಂಗೆ 2 days ಟಾರ್ಗೆಟ್ ಕೊಡ್ತಿದ್ದೀನಿ. ಈ 2 days ಅಲ್ಲಿ ನೀನ್ ಯಾವ್ದಾದ್ರೂ ಟಾರ್ಗೆಟ್ ನ ರೀಚ್ ಮಾಡ್ಲಿಲ್ಲ ಅಂದ್ರೆ ನಿನ್ ರೆಸಿಗ್ನೇಷನ್ ಲೆಟರ್ ನ ಇಟ್ಬಿಟ್ಟು ಜಸ್ಟ್ ಗೆಟ್ ಔಟ್. ಸರ್ 2 days ಅಲ್ಲಿ ಆಗಲ್ಲ ಸರ್ ಅದು. ದಿಸ್ ಇಸ್ ಯುವರ್ ಫೈನಲ್ ವಾರ್ನಿಂಗ್. ಯು ಗಾಟ್ ಮೈ ಪಾಯಿಂಟ್. ಸ್ಟಾಪ್ ಇಟ್. ನನ್ ಸ್ಟ್ರೆಸ್ ಕಾಮ್ ಆಗೋದಕ್ಕೆ ಇರೋ ದಾರಿಗಳೆಲ್ಲ ಟ್ರೈ ಮಾಡ್ದೆ. ಎಲ್ಲದಕ್ಕೂ ನಾನು ಇಷ್ಟು ವೀಕ್ ಅಂಡ್ ಇನ್ಸೆಕ್ಯೂರ್ ಆಗದೆ ಹೋಗಿದ್ರೆ ನನ್ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು. ಲವ್, ಅವ್ರು ಹೇಳಿದಕ್ ಬೇಜಾರಾಗ್ಬೇಡ ಕಣೋ. ಅವ್ರು ನಿನಗ್ ಬೈತಾ ಇರೋದ್ ಕೇಳ್ದಾಗ ತೆಗೆದು 2 ಪಾರಿಸ್ಬೇಕು ಅನಿಸ್ತು ಕಣೋ. ಛೇ ಲೇ, 2 days ಅಂದ್ರೆ ಹೆಂಗೋ? ನನ್ ಜಾಬ್ ಹೋದ್ರೆ? ಅಯ್ಯ ಕೂಲ್ ಕಣ, ಕೂಲ್ ಕೂಲ್. ಈವ್ನಿಂಗ್ ಇವತ್ತು ರೂಮಿಗೆ ಹೋಗಿದ ತಕ್ಷಣ ನನಗೆ ಸ್ಟ್ರಾಂಗ್ ಬಿಲ್ ಸೆಟ್ ಮಾಡು. ನಿನ್ ಡೆಸ್ಟಿನಿನ ನಾನ್ ಸೆಟ್ ಮಾಡ್ತೀನಿ. ಓಕೆನಾ? ಓಕೆ. ಏಯ್ ಸೀಕ್ರೆಟ್ ಮಾರಿಬೇಡ. ಓಕೆ ಕಣ. ಕಿಂಗ್ಸ್, ಓಕೆ ಸರಿ. ಕಿಂಗ್ಸ್. ಈ 2 days ಅಲ್ಲಿ ಡೀಲ್ ಕ್ರ್ಯಾಕ್ ಮಾಡದೆ ಹೋದ್ರೆ ನನ್ ಲೈಫ್ ಹೇಗ್ ಬದಲಾಗುತ್ತೋ ಊಹೆ ಮಾಡ್ಕೊಳ್ಳೋದಕ್ಕೆ ಭಯ ಆಗ್ತಿದೆ. ಆದರೆ ನನ್ ಡೆಸ್ಟಿನಿ ಸೆಟ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ ನನಗ್ ಮಾತು ಕೊಟ್ಟಿದ್ದಾನೆ. ನೋಡು, ಉತ್ತರ ಇಲ್ದಿರೋ ಪ್ರಶ್ನೆನೇ ಇಲ್ಲ. ಹಾಗೆ ಸೊಲ್ಯೂಷನ್ ಇಲ್ದ ಪ್ರಾಬ್ಲಮ್ನ ಆ ದೇವ್ರು ಕೂಡ ಕೊಡಲ್ಲ. ಏನಂತೀಯ? ಲೇ, ನನ್ಗೋಸ್ಕರ ಅಲ್ದಿದ್ರು ಮೋಕ್ಷಗೋಸ್ಕರನಾದ್ರೂ ಈ ಡೀಲ್ ಕ್ರ್ಯಾಕ್ ಮಾಡ್ಬೇಕು. ಅಷ್ಟೇ ಕಣ. ಅವಳ ಲೈಫ್ ಎಲ್ಲ ನನ್ ಮೇಲೆ ಡಿಪೆಂಡ್ ಆಗಿದ್ಯೋ. ಲೇ, ಏನಾದ್ರೂ ಐಡಿಯಾ ಕೊಡೋ. ಯಾಕ್ ಟೆನ್ಷನ್ ಮಾಡ್ಕೋತೀಯಾ? ರಾಹುಲ್ ನೋಡ್ಕೋತೀನಿ ಅಂತಿದಾರಲ್ಲ. ರಾಹುಲ್ ಹೇಳಿದ್ದು ಕರೆಕ್ಟೇ. ಸೊಲ್ಯೂಷನ್ ಇಲ್ದೆ ಇರೋ ಪ್ರಾಬ್ಲಮ್ಮೇ ಇಲ್ಲ. ಸೊಲ್ಯೂಷನ್ ಇಲ್ದ ಪ್ರಾಬ್ಲಮ್ನ ಆ ದೇವ್ರು ಕೂಡ ಕೊಡಲ್ಲ. ಸೊಲ್ಯೂಷನ್ ಇಲ್ದೆ ಇರೋ ಪ್ರಾಬ್ಲಮ್ಮೇ ಇಲ್ಲ. ಆ ಕಾರ್ಡ್ ಏನು? ನನ್ ಪ್ರಮೋಷನ್. ವಾವ್, ಗ್ರೇಟ್. ಇಂಥ ರೆಪ್ಯೂಟೆಡ್ ಕಂಪನಿಯಿಂದ ಸ್ಪಾನ್ಸರ್ಶಿಪ್ ಕ್ರ್ಯಾಕ್ ಮಾಡಿದ್ಯಾ ಅಂದ್ರೆ ಯು ರಿಯಲಿ ಗ್ರೇಟ್ ಮ್ಯಾನ್. ರಿಯಲಿ ಇಂಪ್ರೆಸಿವ್. Thank you, sir. ನಿಂಗ್ ಪ್ರಮೋಷನ್ ಜೊತೆನಲ್ಲಿ 2 months ಬೋನಸ್ ಕೂಡ. ಮೈ ಗಾಡ್. ಚೇರ್ಸ್, ಚೇರ್ಸ್. ಓ ಸರ್, ಪ್ಲೀಸ್ ವೆಲ್ಕಮ್ ಸರ್. ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಹೌದು, ನಿನ್ನೆ ರಾತ್ರಿ ಕಾಲ್ ಮಾಡಿ ಏನೋ ಡೀಲ್ ಕ್ರ್ಯಾಕ್ ಮಾಡ್ತೀನಿ ಅಂದಿಲ್ಲ. ಅವರು ಅಡ್ವಾನ್ಸ್ ಕೊಟ್ಟಿದಾರಾ? ಸರ್, ನಿನ್ನೆ ನಮ್ಮ ಆಫೀಸಿಂದ ಯಾರೋ ಹೋಗಿ ಚೆಕ್ ತಗೊಂಡ್ರಂತೆ ಸರ್. ಸರ್, ಆಕ್ಚುಲಿ ಆ ಡೀಲ್ ಕ್ರ್ಯಾಕ್ ಮಾಡಿದ್ ನಾನೇ ಸರ್. ಅಷ್ಟಕ್ಕೂ ಮರ್ಯಾದೆ ಇದೆಯಾ ನಿಂಗೆ? ಏನ್ ಮಾತಾಡ್ತಿದ್ದೀನಿ ಅಂತ ತಲೆಯಲ್ಲಿ ಇದೆಯಾ? ಪಕ್ದವ್ರ ಕೆಲ್ಸನ ನಾನೇ ಮಾಡಿದ್ದು ಅಂತ ಹೇಳದಕ್ ನಾಚಿಕೆ ಆಗಲ್ವಾ? ನಾನೇ ಮಾಡಿದ್ದು ಅಂತ ಮಾತ್ರ ಹೇಳ್ಬೇಡ. ಸರ್, ನಿಮ್ಗೆ ಗೊತ್ತಿಲ್ದಂಗೆ ಈ ತರ ಟ್ರೀಟ್ ಮಾಡ್ಬಿಡಿ ಸರ್. ಹೌ ಡೇರ್ ಯು ಟಾಕ್ ಟು ಮಿ ಲೈಕ್ ದಟ್? ಸಾರಿ ಸರ್, ಸಾರಿ ಸರ್. ಇವರ್ ಅನ್ ಇನ್ಸಲ್ಟ್ ಟು ದಿಸ್ ಕಂಪನಿ. ನಿನ್ ಫೈಲ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ಮೊದಲು ಹೊಟ್ಟೋಗು. ಯು ಆರ್ ಫೈರ್ಡ್. ಸಾರಿ ಸರ್. ಯು ಆರ್ ಫೈರ್ಡ್ ಮ್ಯಾನ್. ಗೋ ಅವೇ.
ಏಯ್ ಬೇಡ, ಹೇಳ್ದೆ ಅಲ್ವಾ? ಹೇ ಏಯ್ ಯು ನಾಟಿ. ನೋ, ಅವನು ಇದೇ ಕೋಪನ ಬೆಡ್ ಮೇಲ್ ತೋರಿಸ್ಬೋದಿತ್ತಲ್ಲ. ಹ ನೀನ್ ಇಲ್ದೇನೆ ನಂಗೆ ಬದುಕಕ್ಕಾಗಲ್ಲ. ನಿನ್ನ ಬಿಟ್ರೆ ನಂಗೆ ಬೇರೆ ಯಾರಿದಾರೆ ಹೇಳು? ನಿಮ್ಮಿಬ್ರನ್ನೂ ಕ್ಷಮಿಸ್ತೀನಿ, ಇನ್ ಯಾವತ್ತೂ ಮಾಡಲ್ಲ ಅಂತ ಹೇಳು. ನಾನ್ ನಿನ್ನ ಕ್ಷಮಿಸ್ಬೇಕಲ್ವಾ? ನೀನ್ ಎಷ್ಟು ಟ್ರೈ ಮಾಡಿದ್ರು ನನ್ನನ್ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕಾಗಲ್ಲ. ನಿನಗ್ ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ದೆ ನೀನಿವತ್ತಿದ್ ನೋಡ್ಬೇಕಂತಾನೆ ಹೀಗೆಲ್ಲ ಪ್ಲಾನ್ ಮಾಡಿದ್ದು. ಅಂದ್ರೆ ಇನ್ಮೇಲೆ ಹೀಗೆಲ್ಲ ಹೇಳಕ್ಕಾಗಲ್ಲ ಅಲ್ವಾ? ನಿನ್ ಡೀಲ್ ನ ನಾವಿಬ್ರು ಪ್ಲಾನ್ ಮಾಡಿ ಮುಗ್ಸಿದೀವಿ. ನಿನ್ ಲೈಫಲ್ಲಿ ನೀನ್ ಎಲ್ಲಾನು ಕಳ್ಕೋತಿದೀಯಾ. ಈಗ ಜಾಬ್ ಹಾಗೆ ನನ್ನೂ ಕೂಡ. ಯು ಆರ್ ಎ ಲೂಸರ್. ಇಂಥವ್ರೆಲ್ಲ ಭೂಮಿಗ್ ಭಾರ. ಬದುಕಿರೋದೇ ವೇಸ್ಟ್. ಅಂದ್ರೆ ಒಬ್ರು ಗೆಲ್ಬೇಕು ಅಂದ್ರೆ ಇನ್ನೊಬ್ರು ಸೋಲ್ಬೇಕಲ್ಲನೋ? ಅವನ್ ಬಗ್ಗೆ ನಮಗ್ ಗೊತ್ತಿಲ್ವಾ? ಬಾ ಹೋಗೋಣ. ಸಾರಿ ಮಗ. ನೀನು ಯಾರು ಅನ್ನೋದು ಯಾರಿಗೂ ಯಾವುದೇ ಕಾರಣಕ್ಕೂ ಹೇಳ್ಬೇಡ. ನೀನು ಪ್ರೀತಿ ಮಾಡಿರೋರು ಎಷ್ಟೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡು. ಓಯ್, ನಿನ್ನ ಹತ್ರ ಏನಿದೆ? ತೆಗಿಯೋ ತೆಗಿಯೋ, ಏನಿದೆ ತೆಗಿ. ಈ ಬಿಯರ್ ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ಕೋಪ ಬರ್ಸ್ಬೇಡ ಕಣ. ಇನ್ನೇನಿದೆ? ತೆಗಿಯೋ, ಏನೋ ಒಂದಿರುತ್ತೆ, ತೆಗಿಯೋ. ಸಾಯಕ್ ಹೋಗ್ತಿದ್ದೀನಿ ಕಣ್ರೋ. ಬೇಕಾದ್ರೆ ಕಿಡ್ನಿಗಳು, ಲಿವರ್ಗಳು ಎಲ್ಲ ತೆಕ್ಕೊಂಬಿಡಿ. ಲೈ, ನೀನ್ಯಾರ ಹುಚ್ಚ ಅನ್ಸುತ್ತೆ ಕಣ. ನಡಿಯಲಿ. ಸರಿ, ನಡೀರಿ. ಎಲ್ಲದಕ್ಕೂ ನಾನಿಷ್ಟು ವೀಕ್ ಅಂಡ್ ಇನ್ಸೆಕ್ಯೂರ್ ಆಗದೆ ಹೋಗಿದ್ರೆ ನನ್ ಲೈಫ್ ತುಂಬಾ ಚೆನ್ನಾಗಿರ್ತಿತ್ತು.